ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಿಯಾ, ನಿನಗೆ ಗೊತ್ತು, ನನಗೆ ನಿನ್ನ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ಲ ಅಂತ. ಒಂದು ರೀತಿಲಿ ನಾನು ಈ ಮನೆಗೆ ಬರೋದಕ್ಕೆ ನೀನೇ ಕಾರಣ. ನಿನ್ನ ಸಪೋರ್ಟ್ ಇಲ್ದಿರಾ ನಾನು ಇಲ್ಲಿ ತನಕ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು, ಒಂದೆರಡು ಸಂದರ್ಭದಲ್ಲಿ ನನಗೂ ನಿನಗೂ ಮನಸ್ತಾಪ ಬಂದಿತ್ತು. ಆದರೆ ಅದನ್ನ ಅಲ್ಲೇ ಸರಿಪಡಿಸ್ಕೊಂಡು ಹೋಗ್ತಿದ್ವಿ. ಇಷ್ಟೆಲ್ಲ ಆದರೂ ಅವತ್ತು ನನ್ನ ಬುದ್ಧಿಗೆ ಅದೇನು ಮಂಕ್ ಬಡ್ದಿತ್ತೋ ಗೊತ್ತಿಲ್ಲ. ನಿನ್ನನ್ನು ಸಾಯಿಸ್ಬಿಟ್ಟೆ ಪ್ರಿಯಾ. ಆದರೆ ನಾನು ಈಗಲೂ ಹೇಳ್ತಿದ್ದೀನಿ, ನಿನ್ನನ್ನು ಸಾಯಿಸ್ಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ಪ್ರಿಯಾ. ನನ್ನನ್ನು ಕ್ಷಮಿಸ್ಬಿಡು. ನೋಡು, ಇನ್ನು ಮುಂದೆ ಯಾವತ್ತೂ ಈ ರೀತಿ ಮಣ್ಣು ತಿನ್ನೋ ಕೆಲಸ ನಾನು ಮಾಡೋದಿಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬದುಕೋದಕ್ಕೆ ಬಿಟ್ಬಿಡು ಪ್ರಿಯಾ, ಪ್ಲೀಸ್. ಪ್ರಿಯಾ, ನಾನು ನಿಜ ಹೇಳ್ತೀನಿ, ನಾನು ಈ ಮನೆಗೆ ಬಂದಿದ್ದು ನಮ್ಮ ಅಕ್ಕನ ಸಾವಕ್ಕೆ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ. ಅದನ್ನು ಬಿಟ್ಟು ಅರ್ಜುನ್ ಸರ್ನಾಗ್ಲಿ ಕರ್ಣ ಸರ್ನಾಗ್ಲಿ ನನ್ನ ಮದುವೆ ಆಗೋದಕ್ಕೆ ಬರಲಿಲ್ಲ ಪ್ರಿಯಾ. ನನ್ನ ಕುತ್ತಿಗೆಗೆ ಈ ತಾಳಿ ಹೇಗೆ ಬಂತು ಅಂತ ನಿನಗೆ ಗೊತ್ತಲ್ವಾ ಪ್ರಿಯಾ? ಇದರಲ್ಲಿ ನನ್ನ ತಪ್ಪೇನಿದೆ ಹೇಳು? ಸತ್ಯವಾಗ್ಲೂ ಪ್ರಿಯಾ, ನಿನ್ನ ಗಂಡನ ಜೊತೆ ಸಂಸಾರ ಮಾಡೋ ಆಸೆ ನನಗೆ ಎಳ್ಳಷ್ಟು ಇಲ್ಲ. ಅವ್ರ ಮೇಲೆ ನನಗೆ ಪ್ರೀತಿನೂ ಇಲ್ಲ. ಅವ್ರು ಯಾವತ್ತಿದ್ರು ನಿನ್ನ ಸೊತ್ತು, ಅದನ್ನ ಕಿತ್ಕೊಳ್ಳೋ ಪ್ರಯತ್ನ ನಾನು ಯಾವತ್ತೂ ಮಾಡಲ್ಲ ಪ್ರಿಯಾ. ನನ್ನ ನಂಬು. ಮೀರಾ, 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 ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಅದು ಪ್ರಿಯಾ ಹತ್ರ ಕ್ಷಮೆ ಕೇಳ್ತಿದ್ದೆ. ಕ್ಷಮೆನಾ? ಕ್ಷಮೆ ಕೇಳುವಂತ ತಪ್ಪು ನೀನೇನ್ ಮಾಡಿದ್ಯಾ? ಅದು ಅದು ತಿಳಿದೋ ತಿಳಿದೇನೋ ಕರ್ಣ ಸರ್ ಹೆಂಡತಿಯಾಗಿ ಇವಳ ಸ್ಥಾನಕ್ಕೆ ಬಂದಲ್ಲ, ಅದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನಿನ್ನ ದೃಷ್ಟಿಲೇನಾದರೂ ಅದು ತಪ್ಪಾಗಿ ಕಾಣಿಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನಗೆ ದಯವಿಟ್ಟು ತೊಂದರೆ ಕೊಡಬೇಡ ಅಂತ ಕೇಳ್ಕೊತಿದ್ದೆ. ಅಲ್ಲ, ನಿನ್ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ನೀನ್ ಹೇಳಿದ ಕಾರಣನಾದ್ರೂ ಇದೆ. ಆದ್ರೆ ಚಿಕ್ಕಿ ಮೇಲೆ ಯಾವ ಕಾರಣ ಇದೆಯೇ? ಅವ್ರ ಅವಸ್ಥೆ ನೋಡಿದೆ ಹೇಗಾಗಿದೆ ಅಂತ.